ಎಲ್ರಿಗೂ ನಮಸ್ಕಾರ. ಟಿ ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ವಾಸ್ತವ ಸಂಖ್ಯೆಗಳು ಅಂದರೆ ಗಣಿತಕ್ಕೆ ಸಂಬಂಧಪಟ್ಟಂತೆ LBA ಅಂದರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಏನಿದೆ ಅದರಲ್ಲಿ 10ನೇ ತರಗತಿಗೆ ನಾನು ಬಂದಿದ್ದೀನಿ. ಸಾಕಷ್ಟು ಜನ ನನಗೆ ಹೇಳ್ತಾ ಇದ್ರು, ಸರ್ 7th ಹೋದರೆ ಈಗ ಇರ್ತಕ್ಕಂಥ ಸಮಯ ಕಡಿಮೆ ಇರೋದ್ರಿಂದ ನೀವು 10th ಸ್ಟ್ಯಾಂಡರ್ಡ್ ಕವರ್ ಮಾಡಿ, ನಂತರ ನಮಗೆ ಅನುಕೂಲ ಆಗುತ್ತೆ ಅಂತ ಮಾಹಿತಿಯನ್ನು ಕೊಟ್ಟರು. ಹಾಗಾಗಿ ನಿಮ್ಮ ರಿಕ್ವೆಸ್ಟ್ ಮೇರೆಗೆ ನಾನು 10th ಸ್ಟ್ಯಾಂಡರ್ಡ್ ಸಿಲೆಬಸ್ಸನ್ನು ಕವರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಇದು ಎಸ್ಪೆಷಲಿ ಪತ್ರಿಕೆ 2, ಪತ್ರಿಕೆ 1 ಇಬ್ಬರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಪಾಠಾಧಾರಿತ ಮೌಲ್ಯಾಂಕನ ಸಾಮಗ್ರಿ ತುಂಬ ಯೂಸ್ಫುಲ್ ಆದಂಥ ಕ್ವಶನ್ಸನ್ನು ಒಳಗೊಂಡಿದೆ. ಅದರಲ್ಲಿ ಇವತ್ತು ನಾನು ವಾಸ್ತವ ಸಂಖ್ಯೆಗಳು ಪಾಠವನ್ನು ಕವರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಈ ಪಾಠ ತುಂಬ ಇಂಪಾರ್ಟೆಂಟು. ಹಿಂದೆಲ್ಲ ಸಾಕಷ್ಟು ಪ್ರಶ್ನೆಗಳು ಇದರಲ್ಲಿ ಬಂದಿದ್ದಾವೆ. ಸೊ ಇದರಲ್ಲಿ ಏನೆಲ್ಲ ಪ್ರಮುಖವಾಗಿ ಕೇಳ್ಬೋದು ಅಂತ ನೀವು ನನ್ನನ್ನು ಕೇಳಿದರೆ ನೇರವಾಗಿ ಬರ್ತೀನಿ ಕಲಿಕಾಂಶಗಳಿಗೆ. ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಪ್ರೈಮ್ ನಂಬರ್ಸ್, ಸಂಯುಕ್ತ ಸಂಖ್ಯೆಗಳು ಕಾಂಪೋಸಿಟ್ ನಂಬರ್ಸ್, ಅಂಕಗಣಿತದ ಒಂದು ಮೂಲ ಪ್ರಮೇಯ, ಅದರ ಮೇಲೆ ಸಾಕಷ್ಟು ಬಾರಿ ಪ್ರಶ್ನೆಗಳು ಬಂದಿದ್ದಾವೆ. ಇನ್ನು ಮಾಸಹ ಮತ್ತು ಲಾಸಹ, ಹಾಗೆ ಎರಡು ಸಂಖ್ಯೆಗಳು ಅವುಗಳ ಮಾಸಹ ಮತ್ತು ಲಾಸಹಗಳ ನಡುವಿನ ಸಂಬಂಧ. ಅಂದರೆ ಈಗ ಎರಡು ಸಂಖ್ಯೆಗಳ ಮಾಸಹ ಇಷ್ಟ ಆಗಿದೆ, ಲಾಸಹ ಇಷ್ಟ ಆಗಿದೆ, ಅದರಲ್ಲಿ ಒಂದು ಸಂಖ್ಯೆ ಇಷ್ಟು, ಇನ್ನೊಂದು ಸಂಖ್ಯೆ ಯಾವುದು ಅಂತ ಕೇಳಿದಾರಲ್ಲ ಅದರ ಮೇಲೆ ಪ್ರಶ್ನೆ. ಹಾಗೆ ಅಭಾಗಲಬ್ಧ ಸಂಖ್ಯೆಗಳ ಒಂದು ಸಾಧನೆ. ಇದಿಷ್ಟು ಪ್ರಶ್ನೆಗಳು ನಮಗಿಲ್ಲಿ ಸಿಗ್ತವೆ. ಇವರು ರಚನೆ ಮಾಡಿರ್ತಕ್ಕಂಥ ಒಂದು ಪ್ರಶ್ನಾ ಕೋಟಿಯಲ್ಲಿ 63 ಪ್ರಶ್ನೆಗಳಿದ್ದಾವೆ. ಅದರಲ್ಲಿ ಸುಲಭವಾದ ಪ್ರಶ್ನೆಗಳು 28, ಸಾಧಾರಣ 30, 5 ಕಠಿಣ ಪ್ರಶ್ನೆಗಳಿದ್ದಾವೆ. ನಾವು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಎಸ್, ಪಾಠಕ್ಕೆ ಬಂದಿದ್ದೀವಿ. ಅದರಲ್ಲಿ ವಾಸ್ತವ ಸಂಖ್ಯೆಗಳು. ವಾಸ್ತವ ಸಂಖ್ಯೆಗಳು ಆ ಒಂದು ಪಾಠದಲ್ಲಿ ಬರುವಂಥ ಕೆಲವೊಂದು ಅಂಶಗಳು ನೀವೀಗ ಅದನ್ನು ಓದಿಲ್ಲ ಅಂತಂದರೆ ಈ ವಿಡಿಯೋ ಮುಖಾಂತರ ನೀವು ಒಂದಷ್ಟು ಕಲೀಲಿಕ್ಕೆ ಪ್ರಯತ್ನವನ್ನು ಮಾಡಿ. ಈ ಸಂಖ್ಯೆಗಳಲ್ಲಿ ಮೊದಲು ಬರುವಂಥದ್ದು ನ್ಯಾಚುರಲ್ ನಂಬರ್ಸ್, ಆಮೇಲೆ ಹೋಲ್ ನಂಬರ್ಸ್. ಸೊ ನ್ಯಾಚುರಲ್ ನಂಬರ್ಸ್, ಹೋಲ್ ನಂಬರ್ಸ್, ಇಂಟೀಜರ್ಸ್ ಅಂದರೆ ಭಾಗಲಬ್ಧ ಸಂಖ್ಯೆಗಳು. ಹೀಗೆ ಕಂಟಿನ್ಯೂ ಆಗ್ತಾ ಹೋಗ್ತಾ ಹೋಗ್ತಾ ಅಭಾಗಲಬ್ಧ ಸಂಖ್ಯೆಗಳು, ಇರ್ರ್ಯಾಷನಲ್ ನಂಬರ್ಸ್. ಓಕೆ, ಹಾಗೆಯೇ ಈ ಎಲ್ಲವೂ ಸೇರಿ ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳು ಎಲ್ಲವನ್ನೂ ಸೇರಿ ನಾವು ರಿಯಲ್ ನಂಬರ್ಸ್ ಅಂತ ಕರಿತೀವಿ, ಅಂದರೆ ವಾಸ್ತವ ಸಂಖ್ಯೆಗಳು. ಓಕೆ, ಸೊ ಈ ರಿಯಲ್ ನಂಬರ್ಸ್ ಮೇಲೆ ನಾವು ಇವತ್ತು ಟಾಪಿಕನ್ನು ಕಲಿತಾ ಇದ್ದೀವಿ. ಸೊ ಅದರಲ್ಲಿ ಮೊದಲನೇ ಪ್ರಶ್ನೆಯನ್ನು ನೋಡ್ತಾ ಹೋಗಿ. √2 ಈ ಸಂಖ್ಯೆಯು 1. ಈ √2 ಅಂತಕ್ಕಂಥದ್ದು ಏನು ಅಂತ, ಇದನ್ನು ನಾವು ಯಾವ ಸಂಖ್ಯೆ ಅಂತ ಕರಿತೀವಿ? ಈ √2 ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ, ಇದನ್ನು ನಾವು p/q ರೂಪದಲ್ಲಿ ಬರೀಲಿಕ್ಕಾಗಲ್ಲ. ಹಾಗಾಗಿ ಇದು ಭಾಗಲಬ್ಧ ಸಂಖ್ಯೆ ಅಲ್ಲ. ಇನ್ನು ಪೂರ್ಣಾಂಕನೂ ಅಲ್ಲ, ಸ್ವಾಭಾವಿಕ ಸಂಖ್ಯೆ ಮೊದಲೇ ಅಲ್ಲ, ಅಭಾಗಲಬ್ಧ ಸಂಖ್ಯೆ. ಈ ಸಂಖ್ಯೆಯನ್ನು ನಾವೇನಂತ ಕರಿತೀವಿ? ಅಭಾಗಲಬ್ಧ ಸಂಖ್ಯೆ. ಯಾವ ಸಂಖ್ಯೆಯನ್ನು p/q ರೂಪದಲ್ಲಿ ವ್ಯಕ್ತಪಡಿಸಲಿಕ್ಕೆ ಆಗೋದಿಲ್ವೋ ಅಂಥ ಸಂಖ್ಯೆಯನ್ನು ಅಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. ಇನ್ನು ಮತ್ತೊಂದು ಪ್ರಶ್ನೆ ಇದೆ ನೋಡಿ. 5 - √3 1. ಇದು ಎಂಥದ್ದು? ಅದು ಕೂಡ ಒಂದು ಅಭಾಗಲಬ್ಧ ಸಂಖ್ಯೆ. ಅಂದರೆ ನಮಗೆ ಆಪ್ಷನಲ್ಲಿ ಎ ಉತ್ತರವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಇನ್ನು ಮೂರನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಭಾಗಲಬ್ಧ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಸೊ ಭಾಗಲಬ್ಧ ಸಂಖ್ಯೆ ಯಾವುದು ಅಂತ ನಾವು ನೋಡೋದಾದರೆ, ಈಗ ಕೊಟ್ಟಿರುವಂಥ ಆಯ್ಕೆಗಳಲ್ಲಿ ಇದೆ ರೂಟ್ ಇದೆ ಇವು, ಮತ್ತು ಇದು ಪೈ ಅಂತ ಹೇಳಿದರೆ 22/7 ಅಂತ ಆಗುತ್ತೆ, ಹೌದಲ್ವಾ? ಆದರೆ ಇದನ್ನು 3.14 ಹೀಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಇದು. ಬಟ್ ಅದು ಕೂಡ ನಮಗೆ ಭಾಗಲಬ್ಧ ಸಂಖ್ಯೆ ಅಲ್ಲ. ಬದಲಿಗೆ 5 ಅಂತಕ್ಕಂಥದ್ದು ಒಂದು ಭಾಗಲಬ್ಧ ಸಂಖ್ಯೆ ಆಗುತ್ತೆ. ಅದು ಸ್ಥಿರವಾದಂಥ ಸಂಖ್ಯೆ, ಅದನ್ನು ಭಾಗಲಬ್ಧ ಸಂಖ್ಯೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟು, ಈ ಕೆಳಗಿನವುಗಳಲ್ಲಿ ಯಾವುದು ಅಭಾಗಲಬ್ಧ ಸಂಖ್ಯೆ ಅಲ್ಲ? ಸೊ ಅಭಾಗಲಬ್ಧ ಸಂಖ್ಯೆ ಅಲ್ಲದೆ ಇರತಕ್ಕಂಥದ್ದು ನೋಡಿ ಯಾವುದು ಅಂತ ಹೇಳಿದರೆ √9 ಅಂತ ಆಗುತ್ತೆ. √9 ಅಂತಂದರೆ ಈ 3√2 ಅಂತ ಬರೆದ್ರೆ ಈ ರೂಟ್ಗೂ ಸ್ಕ್ವೇರ್ಗೂ ಕ್ಯಾನ್ಸಲ್ ಆಗಿ 3 ಅಷ್ಟೇ ಉಳಿಯುತ್ತೆ. ಹಾಗಾಗಿ ಅದು ಅಭಾಗಲಬ್ಧ ಸಂಖ್ಯೆ ಆಗಕ್ಕೆ ಚಾನ್ಸ್ ಇಲ್ಲ. ಉಳಿದಿರ್ತಕ್ಕಂಥವು ಅಭಾಗಲಬ್ಧ ಸಂಖ್ಯೆಗಳು. ಪ್ರೈಮ್ ನಂಬರ್ಗೆ ರೂಟ್ ಹಾಕಿರೋದ್ರಿಂದ ಅವೆಲ್ಲವೂ ಅಭಾಗಲಬ್ಧ ಸಂಖ್ಯೆಗಳು ಆಗ್ತವೆ. ನೆಕ್ಸ್ಟು, ಈ ಕೆಳಗಿನವುಗಳಲ್ಲಿ ಭಾಗಲಬ್ಧ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಸೊ ನೀವು ಭಾಗಲಬ್ಧ ಸಂಖ್ಯೆ ಯಾವುದು ಅಂತ ಕೇಳಿದರೆ ಯಾವಾಗಲೇ ಹೇಳಿದ್ನಲ್ಲ ಅದೇ ಮಾದರಿಯಲ್ಲಿ 2√2 ಅಂತ ಬರೆದು ರೂಟ್ಗೂ ಆ 2ಕ್ಕೂ ಘಾತ 2ಕ್ಕೂ ಕ್ಯಾನ್ಸಲ್ ಆಗುತ್ತೆ. ಸೊ ಹಾಗಾಗಿ √4 ಅಂತಕ್ಕಂಥದ್ದು ಭಾಗಲಬ್ಧ ಸಂಖ್ಯೆ. ನೆಕ್ಸ್ಟು π1. ಈ ಪೈ ಅಂತಕ್ಕಂಥದ್ದು ಆಗಲೇ ಬಂದಿತ್ತಲ್ವ, ಇದು ಒಂದು ಅಭಾಗಲಬ್ಧ ಸಂಖ್ಯೆ. ಪೈ ಕೂಡ ಒಂದು ಅಭಾಗಲಬ್ಧ ಸಂಖ್ಯೆ, ನೆನ್ಪಿಟ್ಕೊಳ್ಳಿ. ಇನ್ನು 7 × 11 × 13 + 13 ಇದು 1 ಅಂತ ಕೇಳಿದ್ದಾರೆ. ಸೊ ಇದು ಏನಾಗಕ್ಕೆ ಚಾನ್ಸಸ್ ಇದೆ ಅಂತ ಹೇಳಿದರೆ,
ಇದು ಒಂದು ಸಂಯುಕ್ತ ಸಂಖ್ಯೆ. ಏನಾಗಿರುತ್ತೆ? ಇದು ಸಂಯುಕ್ತ ಸಂಖ್ಯೆ. ಯಾಕೆಂದರೆ ಇಲ್ಲಿ ನಾವು ಗುಣಾಕಾರ ಮಾಡಿ ಒಂದು ಸಂಖ್ಯೆಯನ್ನು ಕೂಡ್ತಾ ಇದ್ದೀವಿ, ಹಾಗಾಗಿ ಅಲ್ಲಿ ನಮಗೆ ಸಂಯುಕ್ತ ಸಂಖ್ಯೆ ಸಿಗುತ್ತೆ. ನೆಕ್ಸ್ಟು 91ರ ಅವಿಭಾಜ್ಯ ಅಪವರ್ತಿಸುವಿಕೆ. ಇದರಲ್ಲಿ 91ರ ಅವಿಭಾಜ್ಯ ಅಪವರ್ತನಗಳು ಯಾವ್ಯಾವು ಅಂತ ಕೇಳಿದ್ದಾರೆ. ಸೊ 91 ಅಂತಕ್ಕಂಥದ್ದು ಯಾವ ಸಂಖ್ಯೆಗಳಿಂದ ಭಾಗ ಆಗುತ್ತೆ ನೋಡಿ. ಸೊ 91 13 7 91, 7 ಮತ್ತು 13 ಎರಡು ಕೂಡ ಅವಿಭಾಜ್ಯ ಸಂಖ್ಯೆಗಳು. ಹಾಗಾಗಿ ಆ ಉತ್ತರವನ್ನು ಸರಿ ಅಂತ ನಾವು ಹೇಳ್ಬೋದು. ಸೊ 13 7 91. ಸೊ 13 ಮತ್ತು 3 ಇವೆರಡು ಅವಿಭಾಜ್ಯ ಅಪವರ್ತನಗಳು 91ಕ್ಕೆ. ಇನ್ನು ಮುಂದಿನ ಪ್ರಶ್ನೆ, 1 ಮತ್ತು 10ರ ನಡುವೆ ಅವಿಭಾಜ್ಯ ಸಂಖ್ಯೆಗಳು ಎಷ್ಟು ಬರ್ತವೆ? ಸೊ ಲೆಕ್ಕ ಹಾಕೇ ಬಿಡಿ ನೀವು. 4 ಬರ್ತವೆ. ಯಾವ್ಯಾವು ಅಂತ ನೋಡೋಣ. 1 ಮತ್ತು 10ರ ನಡುವೆ 2 ಬರುತ್ತೆ, 3 ಬರುತ್ತೆ, 4 ಬರಲ್ಲ, 5 ಬರುತ್ತೆ, 6 ಬರಲ್ಲ, 7 ಬರುತ್ತೆ, 8 ಬರಲ್ಲ, 9 ಬರಲ್ಲ, 10 ಬರಲ್ಲ. ಸೊ ಹಾಗಾಗಿ 1 2 3 4 ಅಂತಕ್ಕಂಥದ್ದು ಅಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಓಕೆ, ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಅದೇ ಸಂಖ್ಯೆ ಹಾಗೂ ಒಂದು ಮಾತ್ರ ಏನಾಗಿರ್ತವೆ? ಅಪವರ್ತನಗಳನ್ನು ಆಗಿ ಬಂದಿರ್ತವೆ. ಉಳಿದವೆ ಅವು ಅಪವರ್ತನಗಳು ಬರೋದಿಲ್ಲ. ನೆಕ್ಸ್ಟ್ ಪ್ರಶ್ನೆ, ಯಾವುದೇ ಸಂಯುಕ್ತ ಸಂಖ್ಯೆಯನ್ನು ಈ ಸಂಖ್ಯೆಗಳ ಗುಣಲಬ್ಧವನ್ನಾಗಿ ವ್ಯಕ್ತಪಡಿಸಬಹುದು? ಸೊ ಯಾವ ಸಂಖ್ಯೆಗಳ ಗುಣಲಬ್ಧಗಳಾಗಿ ವ್ಯಕ್ತಪಡಿಸಬಹುದು? ಅವಿಭಾಜ್ಯ ಸಂಖ್ಯೆಗಳ. ಈಗಿನ ನಾವು ನೋಡಿದ್ವಿ ಅಲ್ಲಿ 91ಕ್ಕೆ ನೋಡಿದ್ವಲ್ವಾ. ಸೊ ಹಾಗಾಗಿ ಅವಿಭಾಜ್ಯ ಸಂಖ್ಯೆಗಳ ಒಂದು ಗುಣಲಬ್ಧವನ್ನಾಗಿ ನಾವು ಯಾವುದೇ ಸಂಯುಕ್ತ ಸಂಖ್ಯೆಯನ್ನು ಬರಿಬೋದು. ಇದು ನಿಮಗೆ ಗೊತ್ತಿಲ್ಲ, ಇದೊಂದು ರೂಲ್ ಅಷ್ಟೇ. ಸೊ ಅದು ಹೇಗೆ ಏನು ನಿಮ್ಗೆ ಈಗ ಆಲ್ರೆಡಿ ಉದಾಹರಣೆಗಳ ಮೂಲಕನೇ ನಾವು ಈಗ ಪ್ರಶ್ನೆಗಳ ಮೂಲಕನೇ ನಾವು ಕಲಿತಾ ಇದ್ದೀವಿ. ಸೊ ನಾವು ಗೊತ್ತಿಲ್ಲ, ಡೌಟ್ ಕ್ಲಿಯರ್ ಆಗಿ ಇಲ್ಲಿ ನೋಡಿಲ್ಲ ಬರ್ತಿದ್ದಾರೆ ಇಲ್ಲಿ. ಸೊ ಇವೆಲ್ಲವೂ ಕೂಡ ಅದೇ ಥರನೇ ಅವಿಭಾಜ್ಯ ಅಪವರ್ತನಗಳನ್ನು ಬರೆದು ಮಾಡಿರ್ತಕ್ಕಂಥದ್ದು. ಸೊ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧಗಳನ್ನು ನಾವು ಸಂಯುಕ್ತ ಸಂಖ್ಯೆಗಳಾಗಿ ಬರಿತೀವಿ ಅಷ್ಟೇ. ನೆಕ್ಸ್ಟು 120 ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧಗಳಾಗಿ ವ್ಯಕ್ತಪಡಿಸಿದಾಗ, ಇದಕ್ಕೆ ನೀವು ಆನ್ಸರನ್ನು ನೋಡೋದಕ್ಕಿಂತ ನೀವೇ ಆನ್ಸರನ್ನು ಕಂಡುಹಿಡಿಯೋದು ಒಳ್ಳೆಯದು. ಯಾಕೆ ನೋಡಿ ಹೇಳ್ತೀನಿ. 120 ಅಂತ ಬರ್ಕೊಳ್ತೀರಾ, 2 ತಗೊಳ್ಳಿ, 2 6 12 0, ಮತ್ತೆ 2 ತಗೊಳ್ಳಿ, 2 3 6 0 ಹೋಯ್ತು. ನೆಕ್ಸ್ಟ್ ಮತ್ತೆ 2 15 30 ಹೌದಲ್ವಾ. ಇಲ್ಲಿಗೆ 2 ಅನ್ನೋವು 3 ಸರಿ ಬಂದಿದೆ. ಇಲ್ಲಿ ನೋಡಿ, ಈ 2 ಅನ್ನೋದು 2 ಸರಿ ಬಂದಿದೆ, ಇದು ಹೋಗ್ಬಿಡುತ್ತೆ. ಇನ್ನು ಉಳಿದಂಥ 3 ಆಯ್ಕೆಗಳಲ್ಲಿ ಯಾವುದು ಅನ್ನೋದನ್ನು ನಾವು ಕಂಡುಹಿಡಿಯಬೇಕು. ನೆಕ್ಸ್ಟು 15 ಬಂದಿದೆಯಲ್ಲ, 5 5 3 15 ಮುಗೀತು. 5 1 3 1 ಬರುತ್ತೆ. ಹಾಗಾಗಿ ಇಲ್ಲಿ ಆಯ್ಕೆಯಲ್ಲಿ ನೋಡಿ ಎರಡನೇದು 5 1 3 1 ಬಂದಿದೆ. ಇನ್ನು ಉಳಿದಿರೋದ್ರಲ್ಲೆಲ್ಲ ಬೇರೆ ಬೇರೆ ಉತ್ತರಗಳಿದ್ದಾವೆ. ಹಾಗಾಗಿ ಆಯ್ಕೆ ನಿಮಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದರೆ ಆಪ್ಷನ್ ಬಿ. ಕ್ಲಿಯರ್ ಆಯಿತಾ? ಯಾಕೆ ಅಂತ ಹೇಳ್ಬಿಟ್ಟು ನೀವು ಇದಕ್ಕೆ ಉತ್ತರನ ಹುಡುಕಾಡೋ ಬದಲಿಗೆ ನೀವೇ ಆ ರೀತಿ ಮಾಡಿಬಿಟ್ಟು ಎಷ್ಟು ಬಾರಿ 2, ಎಷ್ಟು ಬಾರಿ 3, ಎಷ್ಟು ಬಾರಿ 5 ಬರುತ್ತೆ ನೋಡ್ಕೋಬೇಕು. ನೆಕ್ಸ್ಟ್ 30ರ ಅವಿಭಾಜ್ಯ ಅಪವರ್ತನಗಳು. ಸೇಮ್ ಇದೇ ಥರನೇ. ಇದಕ್ಕೆ ಸರಿಯಾದ ಉತ್ತರ 2 3 5. ಸೊ 30ರ ಅವಿಭಾಜ್ಯ ಅಪವರ್ತನಗಳು. ಸೊ 30ಕ್ಕೆ ನೀವು 5 6 30, ನೆಕ್ಸ್ಟ್ 3 2 6 ನೋಡಿ, 5 3 2. ಇಲ್ಲ ಸರ್, ನಾನು ಈ ಥರ ಮಾಡಲ್ಲ, ಬೇರೆ ಥರ ಮಾಡ್ತೀನಿ. 30 2ರಿಂದ ತೊಗೊತೀನಿ, 2 15 30, 3 5 15. ಸೊ 5 3 2 ಬರುತ್ತೆ. ನೀವು ಹೆಂಗೆ ಮಾಡಿದ್ರು ಅಷ್ಟೇ. ಸೊ ಅದು ನೀವು ಬರ್ಕೊಳ್ಳೋವಂಥ ವೇನಲ್ಲಿ ಇರುತ್ತೆ. ಅಲ್ಲಿ ಹಿಂದೆ ಮುಂದೆ ಆಗಲಿ, ಬಟ್ ಅಲ್ಲಿ 2 3 5 ಕಾಮನ್ ಆಗಿ ಬರ್ತವೆ. ಅದೇ ರೀತಿ 2 ಮತ್ತು 3ರ ಲಾಸಹ ಕೇಳಿದ್ದಾರೆ. ಸೊ ಲಾಸಹ 2 ಮತ್ತು 3ಕ್ಕೆ ನೀವು ಕಂಡುಹಿಡಿಯಬೇಕಾದ್ರೆ ಇಲ್ಲಿ ಅವಿಭಾಜ್ಯ ಸಂಖ್ಯೆಗಳಾಗಿರೋದ್ರಿಂದ ಎರಡನ್ನು ಗುಣಾಕಾರ ಮಾಡಿ 6 ಬರುತ್ತೆ. ಸೊ 6 ಅನ್ನೋದು ಸರಿಯಾದ ಉತ್ತರ. ಅದೇ ರೀತಿ 3 ಮತ್ತು 5ರ ಮಾಸಹ ಕೇಳಿದ್ದಾರೆ. ಸೊ ಮಾಸಹ ಕಂಡುಹಿಡಿಯಬೇಕಾದ್ರೆ ನೀವು ಮಹತ್ತರ ಸಾಮಾನ್ಯ ಅಪವರ್ತನ ಬರಬೇಕು. ಸೊ ಸಾಮಾನ್ಯ ಅಪವರ್ತನ 3 ಮತ್ತು 5ಕ್ಕೆ ಯಾವುದು ಬರಲ್ಲ. ಹಾಗಾಗಿ 1 ಅಂತಕ್ಕಂಥದ್ದು ಉತ್ತರವನ್ನು ನಾವಲ್ಲಿ ತಗೊಳ್ತೀವಿ. ಮತ್ತು ನೀವೇನಾದರೂ ಗುಣಿಸ್ಬಿಟ್ಟು 5 ಅಂತ 5 3 15 ಅಂತ ಬರೆದು ಬಿಟ್ಟಿರಾ? ಆ ರೀತಿ ಅಲ್ಲ. ಇನ್ನು ಯಾವುದೇ 2 ಕ್ರಮಾನುಗತ ಸ್ವಾಭಾವಿಕ ಸಂಖ್ಯೆಗಳ ಮಾಸಹ ಏನಾಗಿರುತ್ತೆ? ಕ್ರಮಾನುಗತ ಸ್ವಾಭಾವಿಕ ಸಂಖ್ಯೆಗಳ ಮಾಸಹ ಏನಾಗಿರುತ್ತಪ್ಪ ಅಂದರೆ ಅದು 1 ಆಗಿರುತ್ತೆ. ಫಾರ್ ಎಕ್ಸಾಂಪಲ್ 3 ಮತ್ತು 4 ತಗೊಳ್ಳಿ, 5 ಅಥವಾ 6 ತಗೊಳ್ಳಿ,
ಅಥವಾ 9 10 ತಗೊಳ್ಳಿ, 11 12 ತಗೊಳ್ಳಿ, ಹೀಗೆ ಈ ಯಾವುದೇ ತಗೊಳ್ಳಿ, ಅವುಗಳು ಕಾಮನ್ ಆಗಿ ಬರುವಂಥದ್ದು 1 ಅಂತಕ್ಕಂಥದ್ದು ಬರುತ್ತೆ. ಇದನ್ನು ನೀವು ರೂಲ್ ನೆನಪಿಟ್ಕೋಬೇಕು, ಮಾಸಹ. ಓಕೆ. ನೆಕ್ಸ್ಟ್, ಎ ಮತ್ತು ಬಿಗಳು ಎರಡು ಸಹ ಅವಿಭಾಜ್ಯಗಳಾದಾಗ ಅವುಗಳ ಲಾಸಹ. ಸಹ ಅವಿಭಾಜ್ಯಗಳು ಅಂತ ಹೇಳಿದರೆ ಅವುಗಳ ಲಾಸಹವನ್ನು ನಾವು ಗುಣಲಬ್ಧ ಮಾಡಿ ಕಂಡುಹಿಡಿತೀವಿ. ಓಕೆ. ಹಾಗಾಗಿ ಎ ಇಂಟು ಬಿ ಆಗಿರುತ್ತೆ. ಇದು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದರೆ, ನಿಮಗೆ ಇದು ಪೇಪರ್ 1 ಬರೀತಿರಲ್ಲ, ನಿಮಗೆ ಅಲ್ಲಿ ಸಾಕಷ್ಟು ಇದೇ ಥರ ಪ್ರಶ್ನೆಗಳು ಬರುತ್ತೆ. 13 ಮತ್ತು 11 ಇವುಗಳ ಲಾಸಹ ಎಷ್ಟು ಅಂತ ನಿಮ್ಗೆ ಕೇಳಿಬಿಟ್ರೆ, 13 11 ಒಂದು ಸಾಮಾನ್ಯ ಅಪವರ್ತನಗಳು ಯಾವುವು ಬರಲ್ಲ. ಹಾಗಾಗಿ ಅವು ಸಹ ಅವಿಭಾಜ್ಯ ಸಂಖ್ಯೆಗಳು, ಕೋ ಪ್ರೈಮ್ ನಂಬರ್ಸ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಓಕೆ. ಸೊ ಹೀಗಾಗಿ ನಿಮಗೆ ಅವುಗಳನ್ನು ಗುಣಿಸಿದರೆ ನಿಮಗೆ ಲಾಸಹ ಸಿಕ್ಕುತ್ತೆ ಅನ್ನೋದು ಗೊತ್ತಿರಬೇಕು. ಸೊ ಸರಿಯಾದ ಉತ್ತರ ಬಂದು ಎ ಇಂಟು ಬಿ. ಅದೇ ರೀತಿ ಅತಿ ಚಿಕ್ಕ ಸಂಯುಕ್ತ ಸಂಖ್ಯೆ ಹಾಗೂ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆಯ ಮಾಸಹ. ನೋಡಿ, ಪ್ರಶ್ನೆ ಈ ರೀತಿ ಇದೆ. ಅತಿ ಚಿಕ್ಕ ಸಂಯುಕ್ತ ಸಂಖ್ಯೆ, ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು? 2. ಮತ್ತೊಂದು 2. ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಬಂದು ಅವಿಭಾಜ್ಯ ಸಂಖ್ಯೆಯಲ್ಲಿ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ 2 ಆಗುತ್ತೆ. ಅತಿ ಚಿಕ್ಕ ಸಂಯುಕ್ತ ಸಂಖ್ಯೆ 3 ಬರಲ್ಲ, 4 ಬರುತ್ತೆ. ಸೊ ಇವೆರಡಕ್ಕೆ ಮಾಸಹ ಕಂಡುಹಿಡಿದ್ರೆ ನೀವು 2 ಬರುತ್ತೆ ಆ್ಯಕ್ಚುಲಿ. ಸೊ 2 ಅಂತಕ್ಕಂಥದ್ದು ಸರಿಯಾದ ಉತ್ತರ. ಯಾಕೆ ಮಾಸಹ ಕಂಡುಹಿಡಿಬೇಕಾದ್ರೆ ನೀವು ಯಾವ ರೀತಿ ಕಂಡುಹಿಡಿತೀರಾ? 2ರಲ್ಲೂ ಇರಬೇಕು, ಕಾಮನ್ ಆಗಿ ಬರಬೇಕದು. ಸೊ ಹಾಗಾಗಿ 2 ಮತ್ತು 4ಕ್ಕೆ ನೀವು 2 4 ಹೋಯಿತು. ಸೊ ಉಳಿದಿದ್ದು 2 ಮಾತ್ರ, ಹಾಗಾಗಿ 2. ಇದು ಭಾಗಾಕಾರ ವಿಧಾನದಲ್ಲಿ. ಇನ್ನು ಗುಣಾಕಾರ ವಿಧಾನದಲ್ಲಿ 2ರ ಒಂದು ಅಪವರ್ತನಗಳು 1 2 ಬರುತ್ತೆ, 4ರ ಅಪವರ್ತನಗಳು 1 2 4. ಸೊ 2ರಲ್ಲೂ ಕಾಮನ್ ಇರುವಂಥದ್ದು 2 ಅಂತ. ಸೊ ಈ ರೀತಿ ಕೂಡ ನೀವು ಮಾಸಹವನ್ನು ಕಂಡುಹಿಡಿಬೋದು. ನಿಮ್ಗೆ ಯಾವ್ದು ಈಸಿನೋ ಅದನ್ನು ಮಾಡಿ. ಸೊ ನಾನು ಯಾಕೆ ಇಷ್ಟು ಡೀಟೇಲಾಗಿ ಹೇಳ್ತಾ ಇದ್ದೀನಿ ಅಂದರೆ, ಆರ್ಟ್ಸ್ನವರಿಗೆ ಗೊತ್ತಾಗೋದಿಲ್ಲ. ಸೊ ಅವರಿಗೆ ಕನ್ಫ್ಯೂಷನ್ ಇರುತ್ತೆ. ಅವರು ಕಲ್ತಿರೋದು SSLCಗೆ ಲಾಸ್ಟ್ ಆಗಿರೋದ್ರಿಂದ ಸ್ವಲ್ಪ ಬಿಡಿಸಿ ಹೇಳುವಂಥ ಪ್ರಯತ್ನ ಆಗಿತ್ತು. ಯಾರಿಗೆಲ್ಲ ಅದು ಬೇಜಾರು ಅನಿಸುತ್ತೆ ಅವರು ಸ್ವಲ್ಪ ಸ್ಪೀಡಾಗಿ ಓಡಿಸಿ. ನೀವು ಈ ಸ್ಕ್ರೀನ್ ಟಚ್ ಮಾಡಿ ಅಲ್ಲಿ ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಇಂಟು ಎಕ್ಸ್ ಅಂತ ಇರುತ್ತೆ, ಡಬಲ್ ತ್ರಿಬಲ್ ಮಾಡ್ಕೊಳ್ಳಿ. ಅಂದರೆ ಸ್ಪೀಡಾಗಿ ಮೂವ್ ಆಗುತ್ತಲ್ಲ ವಿಡಿಯೋ, ಆ ರೀತಿ. ಅಂದರೆ 10 ನಿಮಿಷದ ವಿಡಿಯೋ 5 ನಿಮಿಷದಲ್ಲಿ ನೋಡೋವಂಥದ್ದು ಡಬಲ್ ಮಾಡಿಕೊಂಡ್ರೆ ನೀವು ಆ ರೀತಿ ನೋಡಿಕೊಂಡು ವಿಡಿಯೋನ ಮುಂದುವರಿಸಿ ಅಂತ ಹೇಳ್ತಾ, ಮುಂದಿನ ಪ್ರಶ್ನೆ ನೋಡಿ. ಯಾವುದೇ 2 ಧನಾತ್ಮಕ ಪೂರ್ಣಾಂಕಗಳಾದ ಎ ಮತ್ತು ಬಿಗಳಿಗೆ ಮಾಸಹ ಮತ್ತು ಲಾಸಹ ಇದಕ್ಕೆ ಸಮನಾದದ್ದು ಯಾವುದು ಅಂತ. ಎ ಮತ್ತು ಬಿಗಳ ಲಾಸಹ ಮತ್ತು ಮಾಸಹ ಎರಡನ್ನು ಗುಣಿಸಿದರೆ ನಮಗೆ ಅವುಗಳ ಏನಕ್ಕೆ ಸಮ ಇರುತ್ತೆ? ಇದು ಎಸ್, ಕರೆಕ್ಟ್ ಇದೆ. ನೀವು ನೆನಪಿಟ್ಕೊಂಡಿದ್ದೀರಾ ಇಲ್ಲೋ ಅಂತಕ್ಕಂಥದ್ದು. ಅವುಗಳ ಲಾಸಹ ಮತ್ತು ಮಾಸಹ ಅಂತಕ್ಕಂಥದ್ದು ಅವುಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತೆ. ಸೊ ಆಪ್ಷನ್ ಸಿ ಸರಿಯಾದ ಉತ್ತರ. ನಿಮಗೆ ಅಲ್ಲಿ ಹೆಂಗೆ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಬರುತ್ತೆ ಅಂದರೆ, ಲಾಸಹ LCM ಇಂಟು HCF ಈಸ್ ಈಕ್ವಲ್ ಟು ಎ ಇಂಟು ಬಿ, ಅವೆರಡು ಸಂಖ್ಯೆಗಳ ಗುಣಲಬ್ಧ. ಈ ರೀತಿ ಈ ಪ್ಯಾಟರ್ನ್ ನೆನಪಿಟ್ಕೊಳ್ಳಿ. ಒಂದು LCM ಕೊಟ್ಟು 2 ಸಂಖ್ಯೆಗಳನ್ನು ಕೊಟ್ಟಾಗ ನೀವು HCF ಕಂಡುಹಿಡಿಯಬೇಕು. ಇಲ್ಲ HCF ಕೊಟ್ಟು 2 ಸಂಖ್ಯೆಗಳನ್ನು ಕೊಟ್ಟಾಗ LCM ಕಂಡುಹಿಡಿಯಬೇಕು, ಅಂದರೆ ಲಾಸಹ ಕಂಡುಹಿಡಿಯಬೇಕು. ಅಥವಾ ಲಾಸಹ ಕೊಟ್ಟಿದ್ದರೆ HCF ಕೊಟ್ಟಿದ್ದರೆ ಒಂದು ಸಂಖ್ಯೆ ಕೊಟ್ಟಿದ್ರೆ ಇನ್ನೊಂದು ಸಂಖ್ಯೆಯನ್ನು ನೀವು ಕಂಡುಹಿಡಿಬೋದು. ಯಾಕೆ ಆ ಕಡೆ ಈ ಕಡೆ ಟ್ರಾನ್ಸ್ಫರ್ ಮಾಡಿ ನೀವು ಆ ವ್ಯಾಲ್ಯೂವನ್ನು ಕಂಡುಹಿಡಿಬೋದು. ನೆಕ್ಸ್ಟು 12 15ರ ಮಾಸಹವು 13 ಆಗಿದೆ. ಹಾಗಾದರೆ 12 15ರ ಲಾಸಹ ಈಗ ಹೇಳಿದ್ನಲ್ಲ ಅದೇ ಥರನೇ ಒಂದು ಲೆಕ್ಕ ಕೊಟ್ಬಿಟ್ರು ನೋಡಿ. ಸೊ ಹೇಗೆ ಮಾಡ್ತೀರಾ ಇದನ್ನು? ಹೀಗೆ 12 ಮತ್ತು 15ರ ಮಾಸಹ 3 ಆಗಿದೆ, ಲಾಸಹ ಎಷ್ಟು ಅಂತ ಕೊಟ್ಟಿದ್ದಾರೆ. ಸೊ ಲಾಸಹ ಈಸ್ ಈಕ್ವಲ್ ಟು ಅವೆರಡರ ಗುಣಲಬ್ಧ 12 ಇಂಟು 15. ಅದರಲ್ಲಿ ಒಂದನ್ನು ಡಿವೈಡೆಡ್ ಬೈ ಮಾಡ್ತೀವಿ. 3 1 3 5 15 ಹೊಡೀರಿ. ಓಕೆ, 12 5 ಎಷ್ಟು? 60. ಎಸ್, ಇದೇ ಸರಿಯಾದ ಉತ್ತರ. ಗೊತ್ತಾಯ್ತಾ ಹೇಗೆ ಅಂತ? ಇಷ್ಟೇ, ಭಾಳ ಸಿಂಪಲ್. ನೆಕ್ಸ್ಟು 5 × 2 × 2 ಮತ್ತು 5 × 5 × 5 ಇದರ ಮಾಸಹ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಕಾಮನ್ ಇರತಕ್ಕಂಥವು ಎರಡರಲ್ಲೂ 5 × 2 ಇದೆ ಇಂಟು 2 ಮತ್ತು 2 × 5 ಇಂಟು 5 ಅಂತ ಇದೆ. ಇದರಲ್ಲಿ 5 ಅನ್ನೋವು ಎಷ್ಟಿದ್ದಾವೆ? 2 ಇದ್ದಾವೆ. ಇಲ್ಲಿ ಒಂದೇ ಇರೋದ್ರಿಂದ 1 5 ತಗೊಳ್ಳಿ. ಇಂಟು 2 ಒಂದೇ ಇದೆ, ಇಲ್ಲಿ 5 ಇದ್ದಾವೆ, ಅದಕ್ಕೆ ಒಂದೇ ತಗೋಬೇಕು, 10 ಆಗುತ್ತೆ. ಸೊ 5 ಇಂಟು
2 ಅಂತ ಆಗುತ್ತೆ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಎರಡರಲ್ಲೂ ಇರಬೇಕದು. ಇಲ್ಲಿ 2 ಒಂದೇ ಇರೋದ್ರಿಂದ ಇಲ್ಲಿ 5 ಇದ್ರೂ ಕೂಡ ಒಂದನ್ನೇ ನಾವು ಕಾಮನ್ನಾಗಿ ತೊಗೊಂಡಿದ್ದೀವಿ. ಇಲ್ಲಿ 5 2 ಇದೆ, ಬಟ್ ಇಲ್ಲಿ ಒಂದೇ ಇರೋದ್ರಿಂದ ಇಲ್ಲಿ ಒಂದನ್ನು ತೊಗೊಂಡಿದ್ದೀವಿ. ಸೊ 5 ಅಥವಾ 2 ಇಂಟು 5. ನೆಕ್ಸ್ಟ್ ಮುಂದಿನ ಪ್ರಶ್ನೆ. 2 ಧನ ಪೂರ್ಣಾಂಕಗಳಾದ ಎ ಮತ್ತು ಬಿಗಳನ್ನು a = x⁴ y⁴ ಮತ್ತು b = x⁴ ಎಂದು ವ್ಯಕ್ತಪಡಿಸಲಾಗಿದೆ. ಇರಲಿ, ಎ ವ್ಯಾಲ್ಯೂ ಕೊಟ್ಟಿದ್ದಾರೆ, ಬಿ ವ್ಯಾಲ್ಯೂ ಕೊಟ್ಟಿದ್ದಾರೆ. ಇಲ್ಲಿ x ಮತ್ತು y ಅವಿಭಾಜ್ಯ ಸಂಖ್ಯೆಗಳಾದರೆ, ಅವೆರಡು ಅವಿಭಾಜ್ಯ ಸಂಖ್ಯೆಗಳಾದರೆ ಎ ಬಿಯ ಮಾಸಾಹ ಎಷ್ಟಾಗಿರುತ್ತೆ? ಅವಿಭಾಜ್ಯ ಸಂಖ್ಯೆಗಳ ಮಾಸಾಹ ಕಂಡುಹಿಡಿಬೇಕಾದ್ರೆ ಏನು ಮಾಡಬೇಕು? ಎಸ್, ಅದರಲ್ಲಿ ಅವಿಭಾಜ್ಯ ಸಂಖ್ಯೆಗಳು ಅಂತ ಕೊಟ್ಟಾಗ ನಾವು ಏನು ಮಾಡಬೇಕಾಗುತ್ತೆ ಅಂತ ಹೇಳಿದರೆ, ಎರಡರಲ್ಲಿ ಕಾಮನ್ ಆಗಿರೋವಂಥವನ್ನ ಆಯ್ಕೆ ಮಾಡಿಕೊಂಡು ಬರೆದು ಬಿಡಬೇಕು ಅಷ್ಟೇ. ಇನ್ನೇನು ಬೇರೆ ಏನು ಕೆಲಸ ಇಲ್ಲ. ಅಲ್ಲಿ ಎರಡರಲ್ಲೂ ಇರೋವಂಥವನ್ನ ಬರೀಬೇಕು. ಇದರಲ್ಲಿ ನೋಡಿ ಏನಿದೆ, ಇದರಲ್ಲಿ ಎಕ್ಸ್ ಎಷ್ಟಿದೆ, ಇದರಲ್ಲಿ 1 ಇದೆ, 1 ಎಕ್ಸ್ ಬರ್ಕೊಳ್ಳಿ. ಇದರಲ್ಲಿ ವೈ ಎಷ್ಟಿದೆ, 2 ಇದೆ, ಅಲ್ಲಿ 3 ಇದೆ, 2 ಬರ್ಕೊಂಬಿಡಿ. ಸೊ XY². ಆಪ್ಷನ್ ಬಿನಲ್ಲಿದೆ ಅಲ್ಲದು. ಇಷ್ಟೇ ಉತ್ತರ. ಎರಡರಲ್ಲೂ ಕಾಮನ್ ಆಗಿರುವಂತಹ ಆ ಒಂದು ಅಂಶಗಳನ್ನು ಬರ್ಕೋಬೇಕು ಅಷ್ಟೇ, ಮತ್ತೇನು ಸಮಸ್ಯೆ ಇಲ್ಲ. ನೆಕ್ಸ್ಟ್ ಕ್ವಶನ್ನು. ಎ ಮತ್ತು 18ರ ಲಾಸಾಹವು 36 ಮತ್ತು ಎ ಮತ್ತು 18ರ ಮಾಸಾಹವು 2 ಆದರೆ ಏನ ಬೆಲೆ ಏನು ಅಂತ ಕೇಳಿದ್ದಾರೆ. ಆಗಲೇ ಹೇಳಿದ್ನಲ್ಲ, ಅವುಗಳ ರಿಲೇಷನ್ ಬರ್ಕೊಂಡು ಮಾಡ್ಬೇಕು ನಾವಿಲ್ಲಿ. ಸೊ ಯಾವ ರೀತಿ ಬರ್ಕೊಳ್ತೀರಾ? ಸೊ ನೀವು ನೀಟಾಗಿ ಬರ್ಕೊಂಡು ಅದನ್ನು ಕ್ಲಿಯರಾಗಿ ಮಾಡಬೇಕಾಗತ್ತೆ. ಯಾವ ರೀತಿ ಅಂತ ನೋಡೋಣ. ಒಂದು ನಿಮಿಷ. ಮೊದಲಿಗೆ ಕೊಟ್ಟಿರುವಂತಹ ಸಂಖ್ಯೆ ಲೆಕ್ಕಗಳನ್ನು ನೀಟಾಗಿ ಬರ್ಕೊಳ್ಳಿ. ನಿಮಗೆ ಆಮೇಲಿದ್ದ ಏನಾಗುತ್ತೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಇಲ್ಲಿ ಜಾಗ ಸಿಕ್ಕಿದೆ ನಮಗೆ ಲೆಕ್ಕ ಮಾಡೋಕ್ಕೆ. ಏನು ಅಂತ ಹೇಗೆ ಅಂತ ನೋಡ್ತಾ ಹೋಗೋಣ. ಓಕೆ, ಮೊದಲಿಗೆ ಎ ಮತ್ತು 18ರ ಲಾಸಹ ಕೊಟ್ಟಿದ್ದಾರೆ ಮತ್ತು ಅವುಗಳ ಮಾಸಹ ಕೊಟ್ಟಿದ್ದಾರೆ. ಲಾಸಹ ಮತ್ತು ಮಾಸಹಗಳ ಗುಣಲಬ್ಧವು ಏನಾಗಿರುತ್ತೆ? ಆ ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತೆ. ಹಾಗಾಗಿ ನಮಗಿಲ್ಲಿ ಎ ಮತ್ತು 18ರ ಅವೆರಡು ಸಂಖ್ಯೆಗಳ ಗುಣಲಬ್ಧ, ಅವುಗಳ ಲಾಸಹ ಮತ್ತು ಮಾಸಹ, ಒಂದು 36 ಅಂತೆ, ಮತ್ತೊಂದು ಅವುಗಳ ಒಂದು ಮಾಸಹ ಎಷ್ಟಿದೆ 36 ಹಾಗೂ ಅವುಗಳ ಮಾಸಹ 2. ಓಕೆ, ನಮಗಿಲ್ಲಿ ಎ ಬೇಡ, ಏನು ಆಚೆ ಕಡೆ ಕಳಿಸಿ. ಆವಾಗ ಏನಾಗುತ್ತೆ? ಎ = 18 ಆಚೆ ಕಡೆ ಕಳಿಸಿದರೆ 36 × 2 / 18 ಆಗುತ್ತೆ. 2 1 2 9 18, 9 1 9, 9 4 36. ಸೊ 4. ಕ್ಲಿಯರ್ ಆಯಿತಾ? ಸೊ ಉತ್ತರ ಎಷ್ಟು ಬಂತು? 4. ಆಪ್ಷನ್ ಸಿನಲ್ಲಿ ಆ ಉತ್ತರ ಇದೆ. 4 ಅಂತಕ್ಕಂಥದ್ದು ಆಪ್ಷನ್ ಸಿನಲ್ಲಿ ಉತ್ತರವನ್ನು ನಾವು ನೋಡ್ತಾ ಇದ್ದೀವಿ. ಈ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು. ಈ ಥರದ್ದು ಮತ್ತೊಂದು ಲೆಕ್ಕ ಬಂತು ಅಂದರೆ ನಾನು ನಿಮ್ಗೆ ಹೇಳಲ್ಲ. ಸೊ ನೀವೇ ಅದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಓಕೆ, ಐಡಿಯಾ ಬಂತಲ್ಲ ಹೇಗೆ ಅಂತಕ್ಕಂಥದ್ದು. ನೆಕ್ಸ್ಟು ಅದೇ ರೀತಿ ಮತ್ತೊಂದು ಪ್ರಶ್ನೆ ನಿಮಗೆ ಎದುರಾಗಿದೆ, ನೋಡೋಣ ಏನು ಅಂತ. ಸೊ ಪ್ರಶ್ನೆ ಏನಪ್ಪ ಅಂತ ಹೇಳಿದರೆ, ಪಿ ಮತ್ತು ಕ್ಯೂಗಳು ಸಹ ಅವಿಭಾಜ್ಯ ಸಂಖ್ಯೆಗಳಾದರೆ p² ಮತ್ತು q²ಗಳ ಮಾಸಾಹ ಏನಾಗಿರುತ್ತೆ? ಸೊ ಮಾಸಾಹ ಅಂದರೂ ಕೂಡ ನಾನು ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಕೊಟ್ಟಿದ್ದಾರೆ. ಸೊ ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಕೊಟ್ಟಾಗ ಅವು ಏನಾರ ಇರಲಿ, ಎಷ್ಟಾರ ಇರಲಿ, ನೀವೇನು ಬರೀಬೇಕು ಉತ್ತರನ? ಸಹ ಅವಿಭಾಜ್ಯ ಸಂಖ್ಯೆಗಳಿಗೆ 1. ಎಸ್, ಕೋ ಪ್ರೈಮ್ ನಂಬರ್ನ ಒಂದು HCF ಯಾವಾಗಲೂ ಕೂಡ 1 ಆಗಿರುತ್ತೆ. ಅದಕ್ಕೆ ಹುಡ್ಕೋದೇ ಬೇಡ ನೀವು, ಏನೋ ಅದಕ್ಕೆ ಲೆಕ್ಕ ಮಾಡೋ ಅವಶ್ಯಕತೆನೇ ಇಲ್ಲ. ನೆಕ್ಸ್ಟ್ ಅದೇ ರೀತಿ ಮತ್ತೊಂದು ಲೆಕ್ಕ ಇದೆ ಇಲ್ಲಿ, ಅದನ್ನು ಕೂಡ ನೀವು ನೋಡ್ತಾ ಹೋಗಿ ಲೆಕ್ಕ ಓದ್ಕೊಳ್ಳಿ ಮನಸ್ಸಲ್ಲಿ. ಏನು ಕೊಟ್ಟಿದ್ದಾರೆ ಲೆಕ್ಕನ ಅಂತ ಹೇಳಿದರೆ, 180 = 2x ಮತ್ತು 3² × 5. ಇದರಲ್ಲಿ ಎಕ್ಸ್ನ ಬೆಲೆ ಏನು ಅಂತ ಕೇಳಿದ್ದಾರೆ. ಸೊ ಇದನ್ನು ಹೇಗೆ ಮಾಡ್ತೀರಾ? ತುಂಬ ಸಿಂಪಲ್ ಆಗಿ ನೀವು ಈ ಲೆಕ್ಕವನ್ನು ಮಾಡ್ಬೋದು. ಹೇಗೆ ಮಾಡೋದು ಅಂತ ನೋಡಿ. ಕೊಟ್ಟಿರುವಂಥ ವ್ಯಾಲ್ಯೂಸಲ್ಲಿ 180 ನೀವು ಕೊಟ್ಟಿದ್ದಾರೆ, ಅದನ್ನು ಸಹ ಅವಿಭಾಜ್ಯ ಸಂಖ್ಯೆಯನ್ನಾಗಿ, ಅಂದರೆ ಅವಿಭಾಜ್ಯ ಅಪವರ್ತನಗಳಾಗಿ ಬರೆದಿದ್ದಾರೆ. ಮೇಯ್ನ್ ನಮಗೆ ಬೇಕಾಗಿರೋದು 2 ಎಷ್ಟಾಗುತ್ತೆ ಅಂತ. ಸೊ ಹಾಗಾಗಿ 2 ತಗೊಳ್ಳಿ. 2 2 9 18 0, 2 ಮತ್ತೆ ತಗೊಳ್ಳಿ. 2 4 8, 1 ಉಳಿತು, 2 5 10.
ಮತ್ತೆ 2 ಹೋಗೋಕ್ಕೆ ಚಾನ್ಸಸ್ಸೇ ಇಲ್ಲ. ಸೊ 2 ಅನ್ನೋ 2 ಸರಿ ಬರುತ್ತೆ, 2ರ ಘಾತ 2. ಇನ್ನು ಉಳಿದಿದ್ದು ನೀವು ಅವರೇ ಕೊಟ್ಬಿಟ್ಟಿದ್ದಾರೆ, ತಲೆ ಕೆಡಿಸ್ಕೋಬೇಡಿ. ಅಲ್ಲಿ ಎಕ್ಸ್ ಜಾಗದಲ್ಲಿ ಅಂದರೆ 2ರ ಘಾತ ಎಕ್ಸ್ ಅಂತ ಕೊಟ್ಟಿದ್ರಲ್ಲ, ಸೊ ಆ ಜಾಗದಲ್ಲಿ 2 ಇದೆ. ಸೊ ಉತ್ತರ 2 ಆಗುತ್ತೆ. ಉಳಿದಿದ್ದೆಲ್ಲ ನಮ್ಗೆ ಯಾಕೆ ಬೇಕು? ಇನ್ನು 3ರ ಘಾತ 2, 5ರ ಘಾತ 1 ಅದೆಲ್ಲ ನಾವು ಯೋಚನೆ ಮಾಡೋದೇ ಅವಶ್ಯಕತೆ ಇಲ್ಲ. ನಮಗೆ ಬೇಕಾಗಿರೋ ವ್ಯಾಲ್ಯೂ ನಮಗೆ ಸಿಕ್ಕಿದೆ. ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಮುಂದಿನ ಲೆಕ್ಕವನ್ನು ನೋಡೋಣ. 15 ಮತ್ತು 20ರ ಸಂಖ್ಯೆಗಳ ಮಾಸಹ ಮತ್ತು ಲಾಸಹಗಳ ಗುಣಲಬ್ಧ ಅವರೇ ಕೊಟ್ಬಿಟ್ಟಿದ್ದಾರೆ 9 ಅಂತ. ಪ್ರಶ್ನೆ ಅಪೂರ್ಣ ಅಂತ ನನಗನ್ಸುತ್ತೆ. ಎಸ್, ಮಾಸಹ ಮತ್ತು ಲಾಸಹಗಳ ಗುಣಲಬ್ಧ 9 ಅಂತ ಕೊಟ್ಟಿದ್ದಾರೆ. ಮೋಸ್ಟ್ಲಿ ಅದು ನನಗನ್ಸುತ್ತೆ ಮಾಸಹ 9 ಆದರೆ ಲಾಸಹ ಎಷ್ಟಿರ್ಬೋದು ಅಂತ. ಇರಲಿ ಬಿಡಿ, ಬಿಟ್ಟಾಕಿ, ಅದೊಂದು ಪ್ರಶ್ನೆ ಏನು ತಲೆ ಕೆಡಿಸ್ಕೋಬೇಡಿ. ಮುಂದಿನ ಪ್ರಶ್ನೆಗೆ ಹೋಗಿ. ಎ ಒಂದು ಬೆಸ ಸಂಖ್ಯೆಯಾಗಿದ್ದು ಬಿಯು 3ರಿಂದ ಏನಾಗ್ತಾ ಇದೆ, ಭಾಗವಾಗುವಂಥ ಸಂಖ್ಯೆಯಾಗಿದೆ. ಎ ಮತ್ತು ಬಿಗಳ ಲಾಸಹವು ಪಿ ಆದರೆ 3a ಮತ್ತು 2bಗಳ ಲಾಸಹವು ಎಷ್ಟಾಗಿರುತ್ತೆ? ಎಸ್, ಇಲ್ಲಿ ಕೂಡ ಅದೇ ಥರ ಒಂದು ಪ್ರಶ್ನೆ ಕೇಳಿದ್ದಾರೆ. ಎ ಒಂದು ಬೆಸ ಸಂಖ್ಯೆಯಾಗಿದ್ದು ಬಿಯು 3ರಿಂದ ಭಾಗವಾಗುವ ಸಂಖ್ಯೆಯಾಗಿದೆ. ಓಕೆ, ಎ ಮತ್ತು ಬಿಗಳ ಲಾಸಹವು ಪಿ ಆದರೆ ಅವುಗಳ ಲಾಸಹ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ಸಿಂಪಲ್ಲಾಗಿ ಬರ್ಕೊಳ್ಳಿ. ಎ ಮತ್ತು ಬಿಗಳ ಲಾಸಹ, ಎ ಮತ್ತು ಬಿ ಇವುಗಳ ಲಾಸಹ ಬಂದು ಏನು ಕೊಟ್ಟಿದ್ದಾರೆ ಅವರು, ಪಿ ಆಗಿದೆ. 3a ಮತ್ತು 2b ಇವುಗಳ ಲಾಸಹ ಎಷ್ಟು ಅಂತ ಕೇಳಿದ್ದಾರೆ. ಸೊ ಲಾಸಹ ಅಂದರೆ ನಾವು ಗುಣಾಕಾರ ಮಾಡ್ತೀವಿ. ಈ 3 2 ಏನಾಗುತ್ತೆ, 6 ಆಗುತ್ತೆ. ಸೊ ಹಾಗಾಗಿ 6p ಆಗುತ್ತೆ ಅಷ್ಟೇ, ಮತ್ತೇನಿಲ್ಲ. ಸೊ ತುಂಬ ಕನ್ಫ್ಯೂಷನ್ ಅಂತ ನೀವು ಅಂದ್ಕೊಳ್ತೀರಿ, ಆದರೆ ಪ್ರಶ್ನೆ ಓದಿದರೆ ಭಾಳ ಸಿಂಪಲಾಗಿ ಗೊತ್ತಾಗುತ್ತೆ. ನೋಡಿ, ಎ ಮತ್ತು ಬಿಗಳ ಲಾಸಹ ಬಂದು ಪಿ ಆಗುತ್ತೆ. 3a ಮತ್ತು 2bಗಳ ಲಾಸಹ ಎಷ್ಟಾಗುತ್ತೆ ಅಂದರೆ ಇವೆರಡನ್ನು ಗುಣಿಸ್ಬಿಡಿ. 3 2 6, ಎ ಇಂಟು ಬಿ. ಇವೆರಡು ಎ ಬಿಗೆ ಆಲ್ರೆಡಿ ಪಿ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ 6p ಆಗುತ್ತೆ. ನೆಕ್ಸ್ಟು ಕೊನೆಯ ಪ್ರಶ್ನೆ, ಅಂದರೆ ಮಲ್ಟಿಪಲ್ ಚಾಯ್ಸಲ್ಲಿ ಎ ಮತ್ತು ಬಿ ಈ ಎರಡೂ ಸಂಖ್ಯೆಗಳ ಮಾಸಹ ಮತ್ತು ಲಾಸಹಗಳು 5 ಮತ್ತು 200 ಆದರೆ ಎ ಮತ್ತು ಬಿಗಳ ಗುಣಲಬ್ಧ ಎಷ್ಟು ಅಂತ ಕೇಳಿದ್ದಾರೆ. ಸೊ ನಮ್ಗೆ ಗೊತ್ತಿದೆಯಲ್ಲ, 5 ಮತ್ತು 200 ಇವು ಮಾಸಹ ಮತ್ತು ಲಾಸಹ ಇಸ್ ಈಕ್ವಲ್ ಟು ಅವುಗಳ ಗುಣಲಬ್ಧನೇ ಬರುತ್ತೆ. 5 2 10, 2 0 ಬರೆದ್ಬಿಡಿ. ಸೊ ಅಲ್ಲಿಗೆ ಎಷ್ಟಾಯಿತು, 1000. ಸೊ 1000ನೇ ಇದಕ್ಕೆ ಸರಿಯಾದ ಉತ್ತರ ಆಯಿತು. ಮತ್ತೇನಾದರೂ ಡೌಟ್ ಇದೆಯಾ? ಇಲ್ಲ. ಗೋ ಟು ದ ನೆಕ್ಸ್ಟ್ ಮೈನ್. ಇಲ್ಲಿ 1 ಅಂಕದ ಪ್ರಶ್ನೆಗಳು ಬಂದಿದ್ದಾವೆ, ನೀವು ನೋಡ್ಬೋದು ಯಾವ ರೀತಿಯಾಗಿ ಬಿಡಿಸಬೇಕು ಅಂತಕ್ಕಂಥದ್ದನ್ನು. ಎಸ್, ಮೊದಲನೇ ಪ್ರಶ್ನೆ, 140 ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ. ನಾನು ಆಗಲೇ ಹೇಳಿದೆ, 140 ಬರ್ಕೊಳ್ಳಿ. ಅದನ್ನು 2ರಿಂದ, ಆಮೇಲೆ ಯಾವುದರಿಂದ ಹೋಗುತ್ತೆ ಕ್ಯಾನ್ಸಲ್ ಮಾಡಿ, 2ರಿಂದ ಅಂತೂ ಹೋಗುತ್ತೆ. ನೆಕ್ಸ್ಟ್ ಬಂದು 2 70ಕ್ಕೆ ಮತ್ತು 2 35 7 5 35. ಸೊ 7 7 ಈ ರೀತಿ ಬರುತ್ತೆ. ಸೊ ಅದನ್ನು ಮಲ್ಟಿಪ್ಲಿಕೇಶನ್ ನೀವು ಮಾಡಿದ್ರಿ ಅಂತ ಹೇಳಿದರೆ ತುಂಬ ಸುಲಭವಾಗಿ ಉತ್ತರ ಸಿಕ್ಕುತ್ತೆ. ಯಾವ ರೀತಿ ಅಂತ ಒಂದು ಸರಿ ನೋಡ್ಕೊಂಬಿಡಿ. ಅಂದರೆ ಉತ್ತರ ನೀವು ಫಾಸ್ಟಾಗಿ ನೋಡ್ಕೊಳ್ಳೋದ್ರಿಂದ ಟೈಮ್ ನಿಮ್ಮದು ಸೇವ್ ಆಗುತ್ತೆ. ಸೊ ಈ ರೀತಿಯಾಗಿ ನಾವು ಬರಿಬೋದು. ಅಂದರೆ ಏನು, 2ರ ಘಾತ 2 ಇಂಟು 5 ಇಂಟು 7 ಅಂತ ನಾನು ಆಗಲೇ ಹೇಳ್ದಂಗೆ ಬರ್ಕೊಂಡು, ಮೊದಲು 2 7 14 0 ಹಾಗೆ ಬರೆದ್ರೆ 2 3 6 1 ಉಳಿತು, 2 5 10. ನೆಕ್ಸ್ಟು 5 7 35, 7 7 ಅಂತ ಆಗುತ್ತೆ. ಸೊ 2 ಅನ್ನೋ 2 ಇದ್ದಾವೆ, 5 ಅನ್ನೋದು 1, 7 ಅನ್ನೋದು 1 ಅವಿಭಾಜ್ಯ ಅಪವರ್ತನವಾಗಿ ನಾವು ಇಲ್ಲಿ ಬರ್ಕೊಂಡಿದ್ದೀವಿ. ಇಷ್ಟೇ, ತುಂಬ ಸಿಂಪಲ್ಲಾಗಿ ನೀವು ಆ ಲೆಕ್ಕವನ್ನು ಮಾಡ್ಬೋದು ಸ್ನೇಹಿತರೆ. ಹಾಗೆಯೇ ಮುಂದಿನ ಲೆಕ್ಕವನ್ನು ನೋಡಿ, ಅಂಕಗಣಿತದ ಮೂಲ ಪ್ರಮೇಯವನ್ನು ನಿರೂಪಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇದು ಭಾಳ ಇಂಪಾರ್ಟೆಂಟು ನಿಮಗೆ. ಅಂಕಗಣಿತದ ಮೂಲ ಪ್ರಮೇಯ ಏನು ಹೇಳುತ್ತಪ್ಪ ಅಂದರೆ, ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಮತ್ತು ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನಗಳು ಘಟಿಸುವಂತಹ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರುತ್ತವೆ ಅಂತಕ್ಕಂಥದ್ದು ಅಂಕಗಣಿತದ ಮೂಲ ಒಂದು ಪ್ರಮೇಯ ಆಗಿರುತ್ತೆ. ಎಸ್, ನೀವು ಒಂದ್ಸರಿ ನೋಡ್ಬಿಡಿ ಅದನ್ನು. ಆಗಲೇ ಹೇಳಿದಂತೆ ಅಂಕಗಣಿತದ ಮೂಲ ಪ್ರಮೇಯ ಏನು ಹೇಳುತ್ತೆ ಅಂತಕ್ಕಂಥದ್ದು. ಸೊ ಇದು ನಿಮಗೇನು ಕೇಳಲ್ಲ, ಬಟ್ ಗೊತ್ತಿದ್ದರೆ ಪರೀಕ್ಷೆಯಲ್ಲಿ ಇನ್ನೂ ಹೆಚ್ಚಿನ ಅಂಕಗಳು ನಿಮಗೆ ಸಿಗುತ್ತೆ. ಅಂದರೆ ಅದ್ರ ಮೇಲೆ ಲೆಕ್ಕಗಳು ನೀವು ಮಾಡ್ಬೋದು ಅಂತಕ್ಕಂಥದ್ದು. ನೆಕ್ಸ್ಟ್ ಮುಂದಿನ ಲೆಕ್ಕ, 24 ಮತ್ತು 36 ಸಂಖ್ಯೆಗಳ ಮಾಸಹ 12 ಆದರೆ ಅವುಗಳ ಲಾಸಹ. ಇದನ್ನು ಕೂಡ ಆಗಲೇ ನಾವು ಡಿಸ್ಕಷನ್ ಮಾಡೋ ಮುಂದೆ ಹೇಳಿದ್ವಿ. ಇಂಥ ಲೆಕ್ಕಗಳಿಗೆ
ನೀವು ಅದರ ಲಾಸಾಹ ಅಂದರೆ HCF ಇಂಟು LCM ಅಂದರೆ ಮಾಸಾಹ ಅವೆರಡರ ಒಂದು ಗುಣಲಬ್ಧ A/B ಅಂತ ಬರ್ಕೊಂಡು ನೀವೇನು ಮಾಡ್ಬೋದು, ಲೆಕ್ಕವನ್ನು ಮಾಡ್ಬೋದು. 24 36 ಹಾಕ್ಕೊಳ್ಳಿ, ಇಂಟು ಮಾಡಿ ಈಕ್ವಲ್ಸ್ 12 ಇಂಟು ಕಂಡುಹಿಡಿಬೇಕಲ್ವ, ಅದನ್ನು ಆ ಕಡೆ ಬರ್ಕೊಂಡು ನೀವು ಲೆಕ್ಕವನ್ನು ಮಾಡ್ಬೋದು. ಒಂದ್ಸರಿ ನೋಡಿ. ಸೊ ಈ ರೀತಿ ನೀವು ಮಾಡ್ಬೋದು. H ಇಂಟು L ಇಸ್ ಈಕ್ವಲ್ ಟು A ಇಂಟು B. L ಇಸ್ ಈಕ್ವಲ್ ಟು ನಮಗೆ L ಬೇಕಾಗಿದೆ, A ಇಂಟು B ಡಿವೈಡೆಡ್ ಬೈ H ಆಗಿರುತ್ತೆ. ಸೊ ಉತ್ತರ 72 ಬರುತ್ತೆ. ಅದೇ ರೀತಿ ಮುಂದಿನ ಲೆಕ್ಕ 96 ಅದರ ಅವಿಭಾಜ್ಯ ಅಪವರ್ತನಗಳಾಗಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಆಗಲೇ ಹೇಳಿದಂಗೆ 96 ನೀವು ಮೊದಲು 2ರಿಂದ ನಂತರ 3ರಿಂದ ಈ ಥರ ಡಿವೈಡ್ ಮಾಡ್ತಾ ಹೋಗಿ ನಿಮ್ಗೆ ಆನ್ಸರ್ ಸಿಕ್ಕುತ್ತೆ. ಇದು ಕೂಡ ನಿಮಗೆ ಈಸಿ. 156 ಅವಿಭಾಜ್ಯ ಅಪವರ್ತನಗಳಾಗಿ ವ್ಯಕ್ತಪಡಿಸಿ. ಸೊ 156 ಕೂಡ ಅದೇ ಥರನೇ. ಇನ್ನು ಈ 156 ಆಯ್ತಮೇಲೆ 200 ಇದು ಈಕ್ವಲ್ ಟು ಇದು ನೋಡಿ, 200 ಇಸ್ ಈಕ್ವಲ್ ಟು 2 ರ ಘಾತ m ಇಂಟು 5 ರ ಘಾತ n ಆದರೆ m ಮತ್ತು n ಬೆಲೆ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ 200 ಅಂದರೆ 200 ನೀವು ಅವಿಭಾಜ್ಯ ಅಪವರ್ತನಗಳಾಗಿ ಮಾಡ್ತಾ ಹೋಗಿ. 2ರಿಂದ ನೀವು 2 ಹತ್ತಲೆ 20 ಮತ್ತು 2 5 10, 2 25 50, ಇಲ್ಲಿಗೆ 2 3 ಬಂದಿದ್ದಾವೆ. ಸೊ 2 ರ ಘಾತ m ಅಂತಂದರೆ m ಇಸ್ ಈಕ್ವಲ್ ಟು 3 ಅನ್ನೋದು ನಮಗೆ ಈಸಿಯಾಗಿ ಗೊತ್ತಾಗೋಯಿತು. ಇನ್ನು ಉಳಿದಂತೆ 5 5 5 25 2 ಸರಿ ಬರುತ್ತೆ. 5 ರ ಘಾತ n ಅಂದರೆ 2 ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಸೊ 96ನ ಹೇಗೆ ಬರಿಬೇಕು, 156ನ ಹೇಗೆ ಬರಿಬೇಕು, 200ನ ಯಾವ ರೀತಿ ಬರಿಬೇಕು, ಒಂದೇ ಸರಿ ನೀವು ಉತ್ತರವನ್ನು ನೋಡ್ಕೊಂಡು ಬನ್ನಿ. ಯಾಕೆಂದರೆ ಇರುವಂಥ ಸಮಯದಲ್ಲಿ ನಾವು ಆನ್ಸರನ್ನು ಬೇಗ ನೋಡಿಕೊಂಡು ಕಲಿಬೇಕು. ಸೊ 96ನ ಡಿವೈಡ್ ಮಾಡ್ತಾ ಹೋದರೆ 2 ಟು ದಿ ಪವರ್ ಆಫ್ 5 ಇಂಟು 3 ಬರುತ್ತೆ. 156 ಅದೇ ಥರ 2 ಟು ದಿ ಪವರ್ ಆಫ್ 2 ಇಂಟು 3 ಇಂಟು 13 ಬರುತ್ತೆ. 200ನ್ನ ನಾವು ಮಲ್ಟಿಪ್ಲೈ ಮಾಡಿದರೆ ನಾನು ಆಗಲೇ ಹೇಳಿದಂಗೆ m ನ ಬೆಲೆ 3, n ನ ಬೆಲೆ 5 ಬರುತ್ತೆ. ಓಕೆ, ನೆಕ್ಸ್ಟು ಅದೇ ರೀತಿ 35ನೇ ಪ್ರಶ್ನೆ ನೋಡಿ. 24 ಮೀಟರ್ ಮತ್ತು 36 ಮೀಟರ್ ಉದ್ದವಿರುವ ಸಲಾಕೆಗಳನ್ನು ಸಂಪೂರ್ಣವಾಗಿ ಅಳೆಯಬಹುದಾದ ಗರಿಷ್ಠ ಉದ್ದವನ್ನು ಕಂಡುಹಿಡಿಯಿರಿ. ಇಂಥ ಪ್ರಶ್ನೆ ಕೇಳಿದಾಗ ನಮಗೆ ಕನ್ಫ್ಯೂಸ್ ಆಗುತ್ತೆ. ಇಲ್ಲಿ ಲಾಸಾಹ ಮಾಡಬೇಕು, ಮಾಸಾಹ ಮಾಡಬೇಕು. ಏನು ಮಾಡಬೇಕು ನಾವಿಲ್ಲಿ? ಎಸ್, ಲಾಸಾಹ ಮಾಡಬೇಕಾಗುತ್ತೆ. ಸೊ ಲಾಸಾಹವನ್ನು ನೀವಿಲ್ಲಿ ಕಂಡುಹಿಡಿಬೇಕಾಗುತ್ತೆ. ಸೊ ಲಾಸಾಹ ಎಷ್ಟಿದೆ ಅಂತಕ್ಕಂಥದ್ದನ್ನು ನೀವು ಮೊದಲಿಗೆ 24 ಅದನ್ನು ನೀವೇನು ಮಾಡಬೇಕಾಗುತ್ತೆ, ಡಿವೈಡ್ ಮಾಡಿ. ಅದೇ ಥರ 36 ಕೂಡ ನೀವು ಏನು ಮಾಡ್ಬೋದು, ಡಿವೈಡ್ ಮಾಡ್ಬೋದು. ಇವೆರಡರ ಗರಿಷ್ಠ ಉದ್ದ ಅಂತ ಹೇಳಿದರೆ, ಗರಿಷ್ಠ ಈ ಒಂದು ವರ್ಡನ್ನು ನೋಡ್ಕೊಳ್ಳಿ ನೀವು. ಗರಿಷ್ಠ ಉದ್ದವನ್ನು ನಾವು ಕಂಡುಹಿಡಿಬೇಕಾದ್ರೆ ಎರಡರಲ್ಲೂ ಕಾಮನ್ ಆಗಿರೋ ಅಂಥದ್ದು ಅಳತೆಯನ್ನು ನಾವು ತಗೋಬೇಕಾಗತ್ತೆ. ಏನು ಮಾಡಬೇಕು ನಾವು? ಮಾಸಾಹ ಕಂಡುಹಿಡಿಬೇಕು. 24 ಮತ್ತು 36 ಇವೆರಡಕ್ಕೂ ಮಾಸಾಹವನ್ನು ಕಂಡುಹಿಡಿಬೇಕು. ಹೇಗೆ? ಸೊ ಕಾಮನ್ ಆಗಿ ಹೋಗುವಂಥ ಒಂದು ಇದರಲ್ಲೂ ಕಂಡುಹಿಡಿಬೋದು, ಅಥವಾ ಡೈರೆಕ್ಟಾಗಿ 12ರಿಂದ ನೋಡಿ, ಎರಡು ಕೂಡ 12 1 12 24 12 3 36, 12 2 24 ಇದು ಹೋಗುತ್ತೆ. ಓಕೆ, 12 3 36 ಇದು ಹೋಗುತ್ತೆ, 0. ಸೊ 12 ಬರುತ್ತಲ್ವಾ, ಅದೇ ಇದಕ್ಕೆ ಮಾಸಾಹ ಆಗಿರುತ್ತೆ. ಅಂದರೆ ಇಷ್ಟೇ. ಈ 24 ಮೀಟರ್ ಇರುವಂಥದ್ದು ಮತ್ತು 36 ಮೀಟರ್ ಇರುವಂತಹ ಎರಡು ಸಲಾಕೆಗಳನ್ನು ಅಳತೆ ಮಾಡಲಿಕ್ಕೆ ನಾವು 12 ಮೀಟರ್ ತಗೊಂಡೋದ್ರೆ ಇದನ್ನು ಅಳತೆ ಮಾಡ್ಬೋದು, 12 ಮೀಟರ್ ತಗೊಂಡೋದ್ರೆ ಇದನ್ನು ಕೂಡ ಅಳತೆ ಮಾಡ್ಬೋದು ಅಂತ ಅರ್ಥ. ಇಷ್ಟೇ. ನೆಕ್ಸ್ಟ್, 7 ಮತ್ತು 3 ಮಾತ್ರ ಅವಿಭಾಜ್ಯ ಅಪವರ್ತನಗಳನ್ನಾಗಿ ಹೊಂದಿರುವ ಸಂಖ್ಯೆಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಹೇಗೆ ಬರಿತೀರಾ? 7 ಮತ್ತು 3 ಮಾತ್ರ ಅಪವರ್ತನವಾಗಿ ಹೊಂದಿರುವ ಸಂಖ್ಯೆ ಯಾವುದು ರೀ? 7 3 21 ಸಾರ್, ಅಷ್ಟೇ. ಇನ್ಯಾವ್ದು ಬರುತ್ತೆ 21ಕ್ಕೆ? ಬರಲ್ಲ. ಸೊ ಸರಿಯಾದ ಉತ್ತರ 21. ನೆಕ್ಸ್ಟ್ ಕ್ವಶನ್ ಬಂದು, ಕೊಟ್ಟಿರುವ ಅಪವರ್ತನ ವೃಕ್ಷವನ್ನು ಗಮನಿಸಿ ಎಕ್ಸ್ ಮತ್ತು ವೈನ ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಅಪವರ್ತನ ವೃಕ್ಷ ನಿಮ್ಮ ಮುಂದಿದೆ. 2 20, 22 40. ಓಕೆ, 10ಕ್ಕೆ ಎಷ್ಟು ಗುಣಿಸಿದಬೇಕು ಇಲ್ಲಿ? 2. 10 2 20, 2 ಬರುತ್ತೆ. ಇನ್ನು 2 5 10, ಸೊ 5 ಬರುತ್ತೆ. ಎಕ್ಸ್ ಜಾಗದಲ್ಲಿ 2 ಬಂತು, ವೈ ಜಾಗದಲ್ಲಿ 5 ಬಂತು, ಮುಗೀತು. ಇಷ್ಟೇ. ಓಕೆ, ತುಂಬ ಸಿಂಪಲ್ ಆಗಿ ನೀವು ಇಲ್ಲಿ ಲೆಕ್ಕವನ್ನು ಮಾಡ್ಬೋದು. ಇನ್ನು ಉಳಿದಂತೆ ಪ್ರಶ್ನೆಗಳು ದೀರ್ಘ ಉತ್ತರವನ್ನು ಬಯಸುವಂತಹ 2-3 ಅಂಕದ ಪ್ರಶ್ನೆಗಳು ಬಂದಿದ್ದಾವೆ. ಹಾಗೆ ಸಾಧಿಸಿ ಅಂತ ಇದೆ ನೋಡಿ, ಅಭಾಗ ಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ. ಇವೆಲ್ಲವೂ ಕೂಡ ನಿಮಗೆ ಎಲ್ಲಿ ಹೆಲ್ಪ್ ಆಗ್ತವೆ? GPSTR ಅಲ್ಲಿ ಹೆಲ್ಪ್ ಆಗ್ತವೆ. ಸೊ
GPSTR ಅಲ್ಲಿ ನೀವು ಏನು ಮಾಡ್ತೀರಾ, ನೀವು ಕೂಡ SSLC ಮಕ್ಕಳು ಬರೆದಂಗೆ 100 ಅಂಕಕ್ಕೆ ರಿಟರ್ನ್ ಪರೀಕ್ಷೆಯನ್ನು ಬರೀಬೇಕಾಗುತ್ತೆ. ಅಲ್ಲಿ ಈ ಥರದ ಪ್ರಶ್ನೆಗಳು ಖಂಡಿತ ಬರ್ತವೆ. ಅವುಗಳನ್ನು ಮತ್ತೊಂದು ವಿಡಿಯೋದಲ್ಲಿ ನಾನು ಡಿಸ್ಕಷನ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮುಂದಿನ ಪಾಠ ಬಹುಪದೋಕ್ತಿಗಳೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಶೀಘ್ರದಲ್ಲಿ. ಧನ್ಯವಾದಗಳು. ಹಾಗೆ ನಿಮಗೆ ನಮ್ಮಲ್ಲಿ ಕೂಡ ಕೋರ್ಸ್ ಇದೆ, ಬಟ್ ಸಮಯ ಕಡಿಮೆ ಇದೆ. TETಗೆ ಅಥವಾ ಮುಂದೆ CETಗೆ ಹೆಲ್ಪ್ ಆಗುವಂಗೆ ಪತ್ರಿಕೆ ಗಣಿತಕ್ಕೆ ಮಾತ್ರ ನಿಮ್ಗೇನಾದರೂ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು, ಅದರ ಬಗ್ಗೆ ತಿಳ್ಕೋಬೇಕು ಅಂತ ಹೇಳಿದರೆ ನಮ್ಮ ಒಂದು ವಾಟ್ಸಪ್ ನಂಬರ್ 8123441226 ಈ ನಂಬರ್ಗೆ ವಾಟ್ಸಪ್ ಮಾಡಿದರೆ ನಿಮಗೆ ಒಂದು ಲಿಂಕ್ ಬರುತ್ತೆ. ಈ ಲಿಂಕ್ ಮುಖಾಂತರ ನೀವು ಡೌನ್ಲೋಡ್ ಮಾಡಿ, ಅಲ್ಲಿ ಯಾವುದೋ ಉಚಿತ ಇದೆ ಅದನ್ನು ನೋಡ್ಕೊಳ್ಳಿ, ಅಥವಾ ಅದರಲ್ಲಿ ಫ್ರೀ ಸ್ಟಡಿ ಮೆಟೀರಿಯಲ್ಸ್ ಇದೆ ಅದನ್ನು ಕೂಡ ನೀವು ತೊಗೋಬೋದು ಅಂತ ಹೇಳ್ತಾ, ಇಂಟ್ರೆಸ್ಟ್ ಇರೋರು ಕೋರ್ಸನ್ನು ಬೈ ಮಾಡ್ಬೋದು. ಧನ್ಯವಾದಗಳು.